ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವಿನ ಜಂಟಿ ಯುದ್ಧ ತಾರಕಕ್ಕೇರಿದೆ. ದಿನೇ ದಿನೇ ಕಾದಾಟ ಜೋರಾಗುತ್ತಿದೆ. ಈ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತ ಸೇರಿ ವಿವಿಧ ದೇಶಗಳ ಮೇಲೆ ಪರಿಣಾಮ ಬೀರುತ್ತಿದೆ. ತೈಲ ಹಾಗೂ ಇಂಧನ ಸೇರಿದಂತೆ ಹಲವು ಕೈಗಾರಿಕೆಗಳಲ್ಲಿ ಅವ್ಯವಸ್ಥೆ ಉಂಟಾಗಿದ್ದು ಸಮಸ್ಯೆ ಎದುರಿಸುವಂತಾಗಿದೆ. ಯುದ್ಧ ಇದೇ ರೀತಿ ಮುಂದುವರೆದರೆ ಕಮರ್ಷಿಯಲ್ ಜೊತೆ ಡೊಮೆಸ್ಟಿಕ್ ಗ್ಯಾಸ್ ಪೂರೈಕೆಯಲ್ಲಿಯೂ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಉಡುಪಿಯ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳಿಗಾಗಿ ಪಠ್ಯದ ಜೊತೆ ಹೊಸ ತರಬೇತಿ ನೀಡಲಾಗುತ್ತದೆ. ಅದು ಏನಂತೀರಾ? ಈ ಸ್ಟೋರಿ ನೋಡಿ. ಹೌದು, ಮಧ್ಯಪ್ರಾಚ್ಯದ ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಯುದ್ಧ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಯುದ್ಧದಿಂದಾಗಿ ಪ್ರಪಂಚದಾದ್ಯಂತ ಸಾಕಷ್ಟು ಸಮಸ್ಯೆಗಳು ಆಗುತ್ತಿದೆ. ಅನಿಲ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಹೋಟೆಲ್ ಉದ್ಯಮಗಳು ನೆಲಕಚ್ಚುತ್ತಿದೆ. ಕೆಲವೊಂದು ಹೋಟೆಲ್ಗಳನ್ನು ಮುಚ್ಚುವ ಪರಿಸ್ಥಿತಿ ಎದುರಾಗುತ್ತಿದೆ. ಇದೇ ರೀತಿ ಯುದ್ಧ ಮುಂದುವರೆದರೆ ಕಮರ್ಷಿಯಲ್ ಗ್ಯಾಸ್ ಜೊತೆ ಡೊಮೆಸ್ಟಿಕ್ ಗ್ಯಾಸ್ ಪೂರೈಕೆಯಲ್ಲಿಯೂ ಅಭಾವ ಆಗುವ ಸಾಧ್ಯತೆ ಇದೆ. ಇದನ್ನು ಮನಗಂಡ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಾಜಕದ ಆನಂದ ತೀರ್ಥ ವಿದ್ಯಾಸಂಸ್ಥೆ ಮಕ್ಕಳಿಗೆ ಪಠ್ಯದ ಜೊತೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದರೆ ಒಲೆಯಲ್ಲಿ ಅಡುಗೆ ಮಾಡುವುದು ಹೇಗೆ ಎಂಬುದನ್ನು ಕಲಿಸಲು ಮುಂದಾಗಿದೆ. ಇಂದಿನ ಮಕ್ಕಳು ಶಾಲೆಗೆ ರಜೆ ಸಿಕ್ಕರೆ ಮನೆಯಲ್ಲಿ ಮೊಬೈಲ್ನಲ್ಲಿಯೇ ಕಾಲ ಕಳೆಯುತ್ತಾರೆ. ಇದರ ಜೊತೆ ಪೋಷಕರು ಮಕ್ಕಳಿಗೆ ವಿಧ ವಿಧದ ತಿಂಡಿ ತಿನಿಸುಗಳನ್ನು ಮಾಡಿಕೊಡಬೇಕಾಗುತ್ತದೆ. ಆದರೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತಿದೆ. ಮುಂದಿನ ದಿನದಲ್ಲಿ ಯುದ್ಧ ಮುಂದುವರೆದರೆ ಮನೆ ಅಡುಗೆ ಅನಿಲದಲ್ಲಿಯೂ ವ್ಯತ್ಯಯ ಆಗುವ ಸಾಧ್ಯತೆ. ಈ ಹಿನ್ನೆಲೆ ಆನಂದ ತೀರ್ಥ ವಿದ್ಯಾಸಂಸ್ಥೆಯು ಮನೆಯಲ್ಲಿ ಅಡುಗೆ ಅನಿಲ ಸಮಸ್ಯೆ ಆದರೆ ಯಾವ ರೀತಿಯಲ್ಲಿ ಒಲೆಯಲ್ಲಿ ಯಾವ ರೀತಿ ಅಡುಗೆ ಮಾಡಬೇಕು ಎಂಬುದನ್ನು ಶಿಕ್ಷಕರು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದಾರೆ. ಇನ್ನು ಶಾಲೆ ಆಯೋಜಿಸಿದ ಈ ಒಂದು ತರಬೇತಿಯಲ್ಲಿ 5ನೇ ತರಗತಿಯ ಮೇಲಿನ ಮಕ್ಕಳು ಅತ್ಯಂತ ಉತ್ಸುಕರಾಗಿ ಭಾಗವಹಿಸಿದ್ದಾರೆ. ಅಡುಗೆ ಪಾತ್ರೆ ಮತ್ತು ಅಡುಗೆಗೆ ಬೇಕಾಗುವ ತರಕಾರಿಗಳನ್ನು ಮಕ್ಕಳು ಮನೆಯಿಂದಲೇ ತಂದು ಬಗೆ ಬಗೆಯ ಖಾದ್ಯವನ್ನು ಒಲೆಯಲ್ಲಿ ತಯಾರಿಸಿದ್ದಾರೆ. ಪನ್ನೀರ್ ಮಸಾಲ, ವಿವಿಧ ಬಗೆಯ ಪಲ್ಯ, ಅನ್ನ, ಸಾಂಬಾರು ಈ ರೀತಿಯಾಗಿ ಅತ್ಯಂತ ವೇಗವಾಗಿ ಮನೆಯಲ್ಲಿ ತಯಾರಿಸಬಹುದಾದ ಅಡುಗೆಗಳನ್ನು ಮಕ್ಕಳು ಒಲೆಯಲ್ಲಿ ತಯಾರಿಸಿದ್ದಾರೆ. ಯುದ್ಧದಿಂದಾಗಿ ಮನೆಯಲ್ಲಿ ಗ್ಯಾಸ್ ಸಮಸ್ಯೆ ಆದರೂ ಒಲೆಯಲ್ಲಿ ತಯಾರಿಸಲು ತಮಗೆ ಬೇಕಾಗುವ ಅಡುಗೆ ಮಾಡಲು ರೆಡಿ ಇದ್ದೇವೆ ಎಂದಿದ್ದಾರೆ. ನಾವು ಹೇಗೆ ಕೊರೋನಾದ ಸಮಯದಲ್ಲಿ ನಾವು ಯೋಚಿಸದೆ ಮನೆಯಲ್ಲೇ ಕೂತು ಮಕ್ಕಳು ಪಾಠ ಕೇಳುವಂಥದ್ದಾಗಲಿ ಅಥವಾ ಎಲ್ಲ ಟೀಚರ್ಸ್ ನಮ್ಮ ಹಳೆ ಬ್ಲ್ಯಾಕ್ ಬೋರ್ಡ್ ಬಿಟ್ಟು ಡಿಜಿಟಲೈಸ್ ಆಗುವುದಾಗಲಿ, ವರ್ಕ್ ಫ್ರಮ್ ಹೋಮ್ ಏನು ನಾವು ಪ್ಲ್ಯಾನ್ ಮಾಡಿದ್ದೆವು, ಇದನ್ನೆಲ್ಲ ನಮಗೆ ಒಂದು ಊಹೆ ಕೂಡ ಮಾಡದ ಒಂದು ಪರಿಸ್ಥಿತಿ ಬಂದಿತ್ತು. ಆದರೆ ಯುದ್ಧ ಕೂಡ ಈಗ ಯಾವಾಗ ನಿಲ್ತದೆ ಅಥವಾ ನಾವು ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಅದರ ಜೊತೆ ನಾವು ಮೆಂಟಲಿ ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ನೆಗೆಟಿವ್ಸ್ ಆಲ್ಸೋ. ಸೊ ಹಾಗೊಂದು ಪರಿಸ್ಥಿತಿ ಬಂದರೆ ಮಕ್ಕಳು ತಂದೆ ತಾಯಿ ಜೊತೆ ಹೆಲ್ಪ್ ಮಾಡಿ ಅಡುಗೆ ಮಾಡುವಂಥದ್ದು, ಮತ್ತು ದಿಸ್ ಈಸ್ ಆಲ್ಸೋ ದ ಟ್ರೆಂಡ್ ಅಂತ ಹೇಳಿ ಮಕ್ಕಳಿಗೆ ಒಂದು ಮನಸ್ಸಿಗೆ ಬರುವಂಥದ್ದು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಏನಾದರೂ ಹೊಸತು ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಈ ವರ್ಷ ನಮಗೆ ಸಿಕ್ಕಿದ್ದು ಕುಕ್ಕಿಂಗ್ ವಿತ್ ಫೈರ್. ಹೆಚ್ಚಾಗಿ ಮೊದಲಿಗೆ ಸ್ವಲ್ಪ ಹೆದರಿಕೆ ಕೂಡ ಟೀಚರ್ಸ್ ವ್ಯಕ್ತಪಡಿಸಿದರು, ಮಕ್ಕಳು ಮತ್ತು ಬೆಂಕಿ ಕೊಟ್ಟರೆ ಹೇಗೋ ಅಂತ. ಬಟ್ ಚಿಲ್ಡ್ರನ್ ಆರ್ ಹ್ಯಾಂಡ್ಲಿಂಗ್ ಇಟ್ ವೆರಿ ವೆಲ್. ತುಂಬ ಸಂತೋಷದಿಂದ ಮಾಡ್ತಾ ಇದ್ದಾರೆ. ತರಗಲೆಲೆ ಆಗಿರ್ಬೋದು ಮತ್ತು ಸೌದೆ ಆಗಿರ್ಬೋದು ಅವರೇ ಹುಡುಕಿ ತಂದು ಇಲ್ಲಿ ಮಾಡುವಂಥದ್ದು. ಮತ್ತು ಬರೀ ಇಲ್ಲಿ ರೆಡಿ ಮೆಟೀರಿಯಲ್ಸ್ ಹಿಡ್ಕೊಂಡು ಬಂದು ಅಡುಗೆ ಮಾಡಿ ತಗೊಂಡು ಹೋಗೋದಲ್ಲ, ತರಕಾರಿಯಿಂದ ಅಕ್ಕಿಯಿಂದ ಹಿಡ್ಕೊಂಡು ಬಂದು ಕಚ್ಚಾ ಸಾಮಗ್ರಿ ತಂದು ಇಲ್ಲಿ ಅಡುಗೆ ಮಾಡಿ ತೊಳೆದು ಕಟ್ ಮಾಡಿ ಅಡುಗೆ ಮಾಡಿ ಅದನ್ನು ಎಲ್ಲರೂ ಜೊತೆಗೆ ತಿಂದು ಆಮೇಲೆ ಪಾತ್ರೆಗಳನ್ನು ಕೂಡ ತೊಳೆದು ಆ ಮಸಿ ಹಿಡ್ಕೊಂಡದನ್ನು ಮನೆಗೆ ಹೋಗಿ ವಾಪಸ್ ಸಿಂಕಿಗೆ ಡಬ್ ಮಾಡಲಿಕ್ಕಲ್ಲ, ಎಲ್ಲ ಪಾತ್ರೆಗಳನ್ನು ಚೆನ್ನಾಗಿ ಇಲ್ಲಿ ತೊಳೆದು ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಂದರೆ ದೇ ಆರ್ ಅಟ್ಲೀಸ್ಟ್ ಒನ್ ಡೇ ನಾವು ಎಕ್ಸ್ಪೋಜರ್ ಕೊಡುವ ಹಾಗಾಯಿತು ಅವರಿಗೆ, ಟು ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಇನ್ ಕೇಸ್ ಇಟ್ ಕಮ್ಸ್.